ಓಹ್ ಮೊದಲೇ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಏನೋ ಒಂದು ಅಪ್ಡೇಟ್ ಬಂದಿದೆ, ಅದರಿಂದ ತುಂಬಾ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆಯಂತೆ. ಸರ್ ಏನಾಗಿದೆ ನೋಡಿ ಸರ್, ನನ್ನ ಚಾನಲ್ ಡಿಮಾಂಡೇಷನ್ ಆಗ್ತಿದೆ ಅಂತ ಇದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ರೆ ತುಂಬಾ ಜನ ಕಮೆಂಟ್ ಆಗ್ತಿದ್ರು. ನಮ್ಮ ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ದೀವಿ, ಬಟ್ ಈಗ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆನಾ, ಬನ್ನಿ ಏನದು ಅಪ್ಡೇಟು, ಏನು ಪ್ರಾಬ್ಲಮ್ ಆಗ್ತಾ ಇದೆ ಯೂಟ್ಯೂಬರ್ಸ್ಗೆ ಅಂತ ಕ್ಲೀನಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಯಾರಿಗೆಲ್ಲ ಚಾನಲ್ ಮಾಡೇಷನ್ ಆಗಿದೆ ಅವ್ರಿಗೆ ಮಾತ್ರ ಇದು ಬರ್ತಾ ಇರೋದು. ಓಕೆ, ಇಲ್ಲಿ ಏನಾಗಿದೆ ನೋಟಿಸ್ ಅಂತ ಬರ್ತಾ ಇದೆ ಅಲ್ವಾ? ನೋಟಿಸಸ್. ಓಕೆ, ಬನ್ನಿ ಈಗ ಅದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಬರುತ್ತೆ ಏನ್ ಬರುತ್ತೆ ಅದು ನೋಟಿಸ್, ಒಂದು ಯಾಕೆ ಬರುತ್ತೆ, ಡಾಲರ್ ಎಲ್ಲ ಹೊರಟೋಗ್ತಾ ಇದೆ. ಈಗ ನೋಡ್ತಿರಬಹುದಲ್ಲ, ಈಗ ಇದು ಹಳ್ಳೆದು ಅಂದ್ರೆ ಇನ್ನೂ ಅಪ್ಡೇಟ್ ಆಗಿರಲ್ಲ ನಿಮ್ದೆಲ್ಲ. ನೋಡಿ ಇದು ನಂದು. ಓಕೆ, ಸೊ ನೋಡ್ತಿರಬಹುದಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ ವಿಸಿಬಿಲಿಟಿ ಐತೆ, ಮಾನಿಟೈಸೇಷನ್ ಆನ್ ಐತೆ, ರೆಸ್ಟ್ರಿಕ್ಷನ್ಸ್ ನನ್ನ ಡೇಟ್ ಯಾವಾಗ ಅಪ್ಲೋಡ್ ಮಾಡಿದೀನಿ, ವ್ಯೂಸ್ ಎಷ್ಟು ಬಂದೈತೆ, ಕಮೆಂಟ್ಸ್, ಲೈಕ್ಸ್, ಡಿಸ್ಲೈಕ್. ಓಕೆ, ಇಷ್ಟೈತೆ. ಮುಂಚೆ ಇದ್ದಿದ್ದು. ಓಕೆ, ಈಗ ಹೊಸದಾಗಿ ಏನ್ ಅಪ್ಡೇಟ್ ಮಾಡಿದ್ರೆ ನೋಡಿ, ಸ್ಕ್ರೀನ್ ತೋರಿಸ್ತಾ ನೋಡ್ತಿರಬಹುದಲ್ಲ, ನೋಟಿಸಸ್. ಏನೆಲ್ಲ ಡಿಫ್ರೆನ್ಸ್ ಅಂತ ಅಂದ್ರೆ ನೋಡಿ, ವಿಸಿಬಿಲಿಟಿ ಏನಿದೆ ಸೈಡ್ ಹಾಕಿದ್ದಾರೆ, ಮಾನಿಟೈಸೇಷನ್ ಇಲ್ಲಕ್ಕೆ ಇಲ್ಲ, ಅಲ್ಲಿ ತೆಗ್ದಾಕ್ಬಿಟ್ಟಿದ್ದಾರೆ ಅಲ್ಲಿ. ಹಂಗ ಯಾಕೆ ತೆಗ್ದಾಕಿದ್ದಾರೆ, ಡಿಮಾನಿಟೈಸ್ ಆಗೋಯ್ತಾ ನನ್ನ ಚಾನಲ್ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ನೋಡಿ. ಓಕೆ, ನೋಟಿಸಸ್ ಅಂತ ಇದೆ ಇಲ್ಲಿ. ಆಮೇಲೆ ಡೇಟ್ ಏನಿದೆ ಅಪ್ಲೋಡ್ ಮಾಡಿರೋ ಡೇಟು ಇಲ್ಲಿ ಇದೆ ಇದು. ಓಕೆ, ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ, ರಿಸ್ಟ್ರಿಕ್ಷನ್ ಇಲ್ಲ, ಆಮೇಲೆ ಮಾನಿಟೈಸೇಷನ್ ಇಲ್ಲ. ಜನ ಗಾಬರಿ ಆಗಿ ಹೌದು ಎಲ್ಲ ಮೆಸೇಜ್ ಮಾಡ್ತಿದಾರೆ. ಮತ್ತೆ ಇನ್ನು ಎಕ್ಸ್ಟ್ರಾ ಆಪ್ಷನ್ ಏನು ಒಂದಿದೆ ನೋಡಿ, ವ್ಯೂಸ್ ನಾರ್ಮಲ್ ಆಗಿದೆ, ಕಮೆಂಟ್ಸ್ ನಾರ್ಮಲ್ ಆಗಿದೆ ನೋಡಿ, ಎಸ್ಟಿಮೇಟೆಡ್ ರೆವೆನ್ಯೂ ಇಲ್ಲೇ ನಾವು ನೋಡ್ಬೋದು ಈಗ ರೆವೆನ್ಯೂ ಎಷ್ಟಾಗಿದೆ ಅಂತ. ಓಕೆ, ಕ್ಲಿಕ್ ಕೊಟ್ಟು ನೋಡೋ ಬದಲು ವಿಡಿಯೋದಲ್ಲೇ ಇಲ್ಲೇ ನಾವು ಶಾರ್ಟ್ ಕಟ್ ಅಲ್ಲಿ ನೋಡ್ಬೋದು. ಅದೆಲ್ಲಿ ಡೆಸ್ಕ್ಟಾಪ್ PC ನಲ್ಲಿ ಮಾತ್ರ ಅಷ್ಟೇ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ತರ ಒಂದು ಏನೋ ಇಂಟರ್ಫೇಸ್ ಎಲ್ಲ ಬಂದ್ಬಿಡುತ್ತೆ. ಮತ್ತೆ ಈ ನೋಟಿಸಸ್ ಅಂದ್ರೆ ಏನಪ್ಪಾ ಈ ನೋಟಿಸಸ್, ತುಂಬಾ ಭಯ ಆಗ್ತಾ ಇದೆ ನನ್ಗೆ. ಏನು ಇದು ಡಾಲರ್ ಹೊರಟೋಗ್ಬಿಟ್ಟಿದೆ, ಏನಿದು ಅಂತ ತುಂಬಾ ಜನ ಏನೋ ವಾಟ್ಸ್ಆಪ್ ಮಾಡ್ತಾ ಇದ್ರು ನನ್ಗೆ. ಓಕೆ, ಇದೇನಂತಂದ್ರೆ ಉದಾಹರಣೆಗೋಸ್ಕರ ನೋಡಿ, ಇಲ್ಲೇ ಐತೆ ಡಾಲರ್ ಐಕಾನ್ ಮಾನಿಟೈಸೇಷನ್ ಅಂತ. ಈಗ ಕ್ಲಿಕ್ ಕೊಟ್ರೆ ಇದನ್ನ ನೋಡಿ ಆನ್ ಅಂತ ಐತೆ ಮಾನಿಟೈಸೇಷನ್. ಅದ್ರಲ್ಲಿ ನೋಡ್ರಿ ಕಾಣಿಸಿರೋಲ್ಲ ಅಪ್ಪ ಏನಾಗಿದೆ ಅಂತ ತುಂಬಾ ಜನ ಕೇಳ್ತಿದ್ರೆ. ನೋಟಿಸಸ್ ಯಾಕೆ ತಂದಿದ್ದಾರೆ ಅಂತ ಅಂದ್ರೆ, ನಾರ್ಮಲ್ ಆಗಿ ನಿಮ್ದು ಮಾನಿಟೈಸೇಷನ್ ಆನ್ ಇರುತ್ತೆ ಅದು. ಓಕೆ, ಬೇಕಾದ್ರೆ ನೀವು ಕ್ಲಿಕ್ ಕೊಟ್ಬಿಟ್ಟು ನೋಡ್ಬೋದು ಆಫ್ ಇದೆಯೋ ಆನ್ ಇದೆಯೋ ಅಂತ. ಆಮೇಲೆ ಏನಂತ ಅಂದ್ರೆ ಅಕಸ್ಮಾತ್ ಏನಾದ್ರು ಕಾಪಿರೈಟ್ ಬಂತು, ಕಮ್ಯುನಿಟಿ ಗೈಡ್ ಲೈನ್ ಏನಾದ್ರು ವೈಲೇಷನ್ ಆಯ್ತಾ, ಏನಾದ್ರು ಒಂದು ವೈಲೇಷನ್ ಆಯ್ತಾ ಅಂದ್ರೆ ವಿಡಿಯೋದಲ್ಲಿ ಅಲ್ಲಿ ನೋಟಿಸಸ್ ಅಂತ ಬರುತ್ತೆ. ನೋಟಿಸಸ್ $, ರೆಡ್ ಡಾಲರ್, ಬ್ಲಾಕ್ ಅಂತ ಈ ತರ ಎಲ್ಲ ಬರುತ್ತೆ. ರಿಸ್ಟ್ರಿಕ್ಷನ್ಸ್ ಪ್ಲಸ್ ಮಾನಿಟೈಸೇಷನ್ ಎರಡು ಸೇರಿಸಿ ನೋಟಿಸಸ್ ಅಂತ ತಂದಿದ್ದಾರೆ. ಸೊ ಎರಡು ಒಂಥರ ಮಿಕ್ಸಪ್ ಮಾಡಿ ತಂದಿದ್ದಾರೆ. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಏನಪ್ಪಾ ಇದು ನೋಟಿಸಸ್ ಎಲ್ಲಾರ್ಗು ಬರ್ತಿದೆ, ಶಾರ್ಟ್ಸ್ ಅಲ್ಲಿ ಬರ್ತಿದೆ ನೋಟಿಸಸ್ ಏನಿದು ಯೂಟ್ಯೂಬರ್ ನೋಟಿಸ್ ಕಳಿಸಿದ್ದಾರೆ ಅಂತ ಈ ತರ ಎಲ್ಲ ತುಂಬಾ ಜನ ಪ್ರಶ್ನೆ ಕೇಳ್ತಿದ್ದಾರೆ. ನೀವೇನು ವರಿ ಮಾಡ್ಕೊಂಬೇಡಿ. ಸೊ ನೋಟಿಸಸ್ ಎಂತಕ್ಕಂತ ಅಂದ್ರೆ, ನಿಮ್ಮ ವಿಡಿಯೋದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಲ್ಲಿ ಬೇಗ ನಾವು ತಿಳ್ಕೊಬಹುದು ಅದ್ರಲ್ಲಿ. ಓಕೆ, ಆಮೇಲೆ ಅಲ್ಲೇ ನೀವು ಮಾನಿಟೈಸೇಷನ್ ಆನ್ ಇದೆಯಾ ಇಲ್ವಾ ಅಂತ ನೀವು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಅರ್ನ್ಗೆ ಹೋದ್ರೆ ಇಲ್ಲಿ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಇಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬಹುದು ಮಾನಿಟೈಸೇಷನ್ ಆನ್ ಇದೆಯಾ ಅಥವಾ ಇಲ್ವಾ ಅಂತ. ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಜನ ಟೆನ್ಷನ್ ಮಾಡ್ಕೊಂತಿದ್ರೆ, ಏನಪ್ಪಾ ಇದು ಬರೋ ಡಾಲರ್ ಸಿಂಬಲ್ ಕಾಣಿಸಲ್ಲ, ಪ್ಲೀಸ್ ಬರೋ ಚೆಕ್ ಮಾಡು, ಲಾಗಿನ್ ಆಗು ಅನ್ಕೊಂಡು ನೋಡು, ಏನ್ ಡಿಮಾನಿಟೈಸ್ ಆಗುತ್ತೆ ನನ್ನ ಚಾನಲ್ ಅಂತ ತುಂಬಾ ಜನ ವಾಟ್ಸ್ಆಪ್ ಮಾಡ್ತಿದ್ರೆ. ಏನು ಗಾಬರಿ ಪಡ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಇದು ಅಪ್ಡೇಟ್ ಅಷ್ಟೇ. ಓಕೆ, ನೋಡೋದಲ್ಲ ರೆಡಿಯಾನಾ? ಬ್ಯಾಕ್ ಹೋಗಿ ಸ್ವಲ್ಪ ನೋಡಿ, ಅಲ್ಲಿ ಏನೇನಿತ್ತು ಅಲ್ಲಿರೋ ಒಂದೆರಡು ಆಪ್ಷನ್ ನ ತೆಗೆದಿದ್ದಾರೆ. ಹೊಸ ಆಪ್ಷನ್ ನೋಟಿಸ್ ಅಂತ ತಂದಿದ್ದಾರೆ. ಓಕೆ ಅಲ್ವಾ? ಅಲ್ಲಿ ಮಾಡಿಷನ್ ಆಪ್ಷನ್ ತೆಗೆದಿದ್ದಾರೆ. ಮತ್ತೆ ಇನ್ನೊಂದೇನಿತ್ತು ರಿಸ್ಟ್ರಿಕ್ಷನ್, ಅದನ್ನ ತೆಗ್ದು ಅದನ್ನ ಎರಡೂ ಸೇರಿಸಿ ನೋಟಿಸ್ ಅಂತ ಮಾಡಿದ್ರು. ನೋಟಿಸ್ ಅಲ್ಲಿ ಏನೋ ಕಾಪಿರೈಟು, ಸ್ಟ್ರೈಕು ಏನ್ ಬರೋ ನೋಟಿಸ್ ಅಲ್ಲಿ ಬರುತ್ತೆ. ನೋಟಿಸ್ ಕೊಡೋದು, ಆ ನೋಟಿಸ್ ಕಳ್ಸೋ ಅಂತೀವಿ ನೋಡಿ, ಜ್ಞಾಪನ ಇದೆಯಾ? ಅವ್ನಿಗೆ ಡೈವರ್ಸ್ ನೋಟಿಸ್ ಕಳ್ಸೋ, ಅವ್ನಿಗೆ ಆ ಕೇಸ್ ಮೇಲೆ ನೋಟಿಸ್ ಕಳ್ಸೋ ಅಂತ. ಅದೇ ಇಲ್ಲಿ ತಂದಿರೋದು. ನೋಟಿಸ್ ಅಲ್ಲಿ ನೀವೇನ್ ತಪ್ಪು ಮಾಡಿದಿರಾ ಅಲ್ಲಿ ಬಂದ್ಬಿಡುತ್ತೆ ನನ್ನ ಅಂತ ಇನ್ಮೇಲೆ ಇಲ್ಲಿ ಕೊಡ್ತಾರಲ್ವಾ ಅವರ, ಅಷ್ಟೇ ವ್ಯತ್ಯಾಸ. ಅದೊಂದು ತೆಗ್ದು ಇದನ್ನ ಹಾಕಿದ್ದಾರೆ, ಹೆಸರು ಚೇಂಜ್ ಮಾಡಿದ್ದಾರೆ, ಸ್ವಲ್ಪ ಮಾಡರೇಷನ್ ಮಾಡಿದ್ದಾರೆ. ಏನ್ ಮಾಡರೇಷನ್, ಎಸ್ಟೇಟ್ ರೆವೆನ್ಯೂ ಅಲ್ವಾ? ಅಲ್ಲಿ ನೋಡಿ ಅಲ್ಲಿ ನೋಡಿ ಡಾಲರ್ ಎಲ್ಲ ತೋರಿಸ್ಬಿಡ್ತದೆ. ಒಂದೊಂದು ವಿಡಿಯೋದಲ್ಲಿ ಎಷ್ಟು ಡಾಲರ್ನ ನಾವು ಸಂಪಾದನೆ ಮಾಡಿದೀವಿ ಅಂತ ಕ್ಲಿಯರ್ ಆಗಿ ಅಲ್ಲಿ ಶೋ ಮಾಡ್ಬಿಡ್ತಾ ಇದೆ. ಈಸಿಯಾಗಿ ನೋಡ್ಕೊಬೋದು ಆ ವಿಡಿಯೋದಲ್ಲಿ ಎಷ್ಟು ಡಾಲರ್ ಆಗಿದೆ ಅಂತ. ಡೆಸ್ಕ್ಟಾಪ್ ಇರಲಿ, ಇದ್ರಲ್ಲಿ ಬಂದ್ಬಿಟ್ಟು ನೀವು ಸಿಸ್ಟಮ್ ಅಲ್ಲೂ ಅಷ್ಟೇ, ಸೇಮ್ ಡೆಸ್ಕ್ಟಾಪ್ ಅಲ್ಲೂ ಅಷ್ಟೇ ಕ್ಲೀನ್ ಆಗಿ ಕಾಣುತ್ತೆ. ಆದ್ರೆ ಮೊಬೈಲ್ ನಲ್ಲಿ ಈ ತರ ಕಾಣಲ್ಲ. ಮಾಡಿಷನ್ ತೆಗೆದ್ಬಿಟ್ಟಿರೋದ್ರಿಂದ ಕನ್ಫ್ಯೂಸ್ ಆಗ್ತಿದ್ದೀರಾ. 100% ಅದೇನು ಮಾಡಿಷನ್ ಆಗಿರುತ್ತೆ. ಯಾಕಂದ್ರೆ ನಿಮ್ಗೆ ಒಂದು ಮೇಲ್ ಕಳಿಸ್ಬೇಕು, ಮೇಲ್ ಕಳಿಸೇ ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಕೊಡೋದು. ಮೇಲ್ ಯಾರಿಗೂ ಬರಲ್ಲ. ಓಕೆನಾ? ಯಾರಿಗೂ ಬಂದಿಲ್ಲ, ಬರೀ ನೋಟಿಸ್ ಅಂತ ಬಂದಿರೋದಕ್ಕೆ ಗಾಬರಿ ಆಗ್ಬಿಟ್ಟಿದ್ದಾರೆ ಜನ. ಓಕೆ, ಗಾಬರಿ ಪಡೋದಿಲ್ಲ. ಇದ್ರ ಬಗ್ಗೆ ಆಲ್ರೆಡಿ ನಾವು ಹೇಳಿದ್ವಿ 2 ತಿಂಗಳಿಂದಾನೆ. ಈ ತರ ನೋಟಿಸ್ ಅಂತ ಏನೋ ಅಪ್ಡೇಟ್ ತರ್ತಿದಾರಂತೆ, ವೈಟ್ ಸ್ಟುಡಿಯೋ ಫುಲ್ ಚೇಂಜ್ ಆಗುತ್ತಂತೆ, ಏನೋ ಎಸ್ಟೇಟ್ ರೆವೆನ್ಯೂ ತರ್ತಾನೆ ಅಂತ ಭರತ ಹೇಳಿದ. ನಾನು ಸುಳ್ಳು ಹೇಳ್ತೀನಿ, ಹಳೆಯ ವಿಡಿಯೋ ಅಪ್ಡೇಟ್ ವಿಡಿಯೋ ನೋಡಿ. ಓಕೆ, ಈಗ ಅಪ್ಡೇಟ್ ಲಾಂಚ್ ಆಗಿದೆ ಅಷ್ಟೇ. ಏನು ಗಾಬರಿ ಬಿಡಕ್ಕೆ ಹೋಗ್ಬೇಡಿ. ಇದೆಲ್ಲ ಜಸ್ಟ್ ಚೇಂಜಸ್ ಅಷ್ಟೇ ಹೊರತು
ಇನ್ನೇನು ಅಲ್ಲ, ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಡಿಮಾನಿಟೇಷನ್ ಅಲ್ಲ. ಹಂಗೆ ಡಿಮಾನಿಟೇಷನ್ ಆಗಿದ್ರೆ ನಿಮ್ಗೆ ಮೇಲ್ ಬರುತ್ತೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮೇಲ್ ಬಂದೇ ನಿಮ್ಮ ಚಾನಲ್ನ ಡಿಮಾನಿಟೇಷನ್ ಮಾಡೋದು, ಸುಮ್ಮನೆ ಮಾಡಲ್ಲ. ಈಗ ಚಾನಲ್ ಡಿಲೀಟ್ ಆಗಬೇಕಾದ್ರು, ಸ್ಟ್ರೈಕ್ ಬರಬೇಕಾದ್ರು ಎಲ್ಲದಕ್ಕೂ ನಿಮಗೆ ಏನು ಬರುತ್ತೆ, ಮೇಲ್ ಬರುತ್ತೆ. ಅದನ್ನು ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಏನು ಹೆದರ್ಕೋಬೇಡಿ, ಇದೆಲ್ಲ ಯಾರಿಗೆ ಬರುತ್ತೆ, ಚಾನಲ್ ಮಾಡಿಷನ್ ಆಗಿರೋರು ಮಾತ್ರ. ಓಕೆ, ಯಾರು ಚಾನಲ್ ಮಾಡಿಷನ್ ಆಗಿಲ್ಲ ಸರ್ ನನಗೆ ಬಂದಿಲ್ಲ ಅಂತ ಹೇಳ್ಬೇಡಿ. ಮಾಡಿಷನ್ ಆಗಿರೋರಿಗೆ ಈ ಆಪ್ಷನ್ಸ್ ಎಲ್ಲ ಸಿಗೋದಿಲ್ಲ. ಮಾಡಿಷನ್ ಆಗಿರೋರು ಮಾತ್ರ ಈ ಆಪ್ಷನ್ಸ್ಗಳು ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ ಅಪ್ಡೇಟು, ಯಾಕಂದರೆ ಡಾಲರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಏನು ಮಾಡೋದು, ಅನಾಲಿಟಿಕ್ಸ್ಗೆ ಹೋಗಿ ಚೆಕ್ ಮಾಡಬೇಕಾಯಿತು, ತುಂಬ ಲಾಂಗ್ ಪ್ರೊಸೆಸ್ ಆಗ್ತಾ ಇತ್ತು. ಓಕೆ, ಅದು ಇನ್ನು 365 ಡೇಸ್ ಚೆಕ್ ಮಾಡಬೇಕಾಯ್ತು. ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿ ಎಷ್ಟು ದಿವಸ ಆಗಿರುತ್ತೆ ಅಷ್ಟು ದಿವಸ ನಾವು ಚೆಕ್ ಮಾಡಬೇಕಾಗಿತ್ತು. ಈಗ ಹಂಗಲ್ಲ, ನೀವು ಆ ವಿಡಿಯೋ ಡಾಲರ್ ಹಾಕ್ತಾ ಇರೋ ಪಕ್ಕದಲ್ಲಿ ಎಷ್ಟನೇ ರೆವಿನ್ಯೂ ತೋರಿಸ್ತಾನೆ ಇರುತ್ತೆ. $50 ಮಾಡಿದೆ, $60 ಮಾಡಿದೆ, $15 ಮಾಡಿದೆ, ಟೋಟಲ್ ಆಗಿ ಈ ವಿಡಿಯೋ ಇಂದ ಎಷ್ಟು ಅರ್ನಿಂಗ್ ಆಗಿದೆ 5 ವರ್ಷ ಬಿಟ್ಟು ನೋಡ್ರು ಅಲ್ಲಿರುತ್ತೆ ಅಲ್ವಾ ಬರಲ್ಲ. ಎಸ್, ಇದು ಸೂಪರ್ ಅಪ್ಡೇಟ್, ನಂಗಂತೂ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಿಮ್ಗೆ ಏನ್ ಮಾಡಮ್ಮ. ಓಕೆ ಪಾ, ಹೋಪ್ ನೀವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ರಿಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ. ಈ ಶೇರ್ ಇಷ್ಟ ಮಾಡ್ರೆ ನೀವು ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೇವ್ರು ಕನ್ನಡ ಬೆಳೆಸಿ ಮತ್ತು ಕನ್ನಡ ಬಳಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.